ಹಾಸನ ನಗರದಲ್ಲಿ ಹಿಮ್ಸ್ ಸಮೀಪ ಇರುವ ವಿಭಜಿತ ಮಹಿಳಾ ಕಾಲೇಜಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ನಿರ್ಮಿಸಲಾದ 80 ಅಡಿ ಸಿಮೆಂಟ್ ರಸ್ತೆ ಇಂದು ಅಕ್ರಮಗಳಿಂದ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿರುವಂತಾಗಿದೆ. ಸಾರ್ವಜನಿಕರ ಸುಗಮ ಸಂಚಾರ, ವಿದ್ಯಾರ್ಥಿಗಳು, ರೋಗಿಗಳು ಹಾಗೂ ಸ್ಥಳೀಯ ನಿವಾಸಿಗಳ ಅನುಕೂಲಕ್ಕಾಗಿ ನಿರ್ಮಿಸಲಾದ ಈ ವಿಶಾಲ ರಸ್ತೆ ಖಾಸಗಿ ಅಂಗಡಿಗಳ ಸ್ವಾರ್ಥ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ತೀವ್ರ ಸಂಚಾರ ತೊಂದರೆಯ ಕೇಂದ್ರವಾಗುತ್ತಿದೆ. ರಸ್ತೆಯ ಒಂದು ಬದಿಯಲ್ಲಿ ಇರುವ ವೀನಸ್ ಫ್ಲೆಕ್ಸ್ ಅಂಗಡಿಯವರು ತಮ್ಮ ವ್ಯಾಪಾರ ವಸ್ತುಗಳನ್ನು ರಸ್ತೆಯ ಮೇಲೆ ಇಟ್ಕೊಂಡಿದ್ದು, ಪೆಟ್ಟಿಗೆ ಅಂಗಡಿಗಳನ್ನು ಶಾಶ್ವತವಾಗಿ ಹಾಕಿರುವುದರ ಜೊತೆಗೆ ವಾಹನವನ್ನು ಕೂಡ ರಸ್ತೆ ಮೇಲೆಯೇ ನಿಲ್ಲಿಸಿದ್ದಾರೆ. ಇದರಿಂದ ರಸ್ತೆ ಅಗಲವು ತೀವ್ರವಾಗಿ ಕುಗ್ಗಿದ್ದು, ಒಂದೇ ಒಂದು ವಾಹನವೂ ಸಾಗುವುದು ಕಷ್ಟಕರವಾಗಿದೆ. ಎದುರಿನಿಂದ ವಾಹನ ಬಂದರೆ ಸಂಪೂರ್ಣ ಸಂಚಾರ ಸ್ಥಗಿತಗೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇನ್ನೊಂದೆಡೆ ಈ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಮತ್ತೊಂದು ಮಾರ್ಗವನ್ನು ಖಾಸಗಿ ಅಂಗಡಿಯವರು ಸಂಪೂರ್ಣವಾಗಿ ಬಂದ್ ಮಾಡಿರುವುದು ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರಗೊಳಿಸಿದೆ. ಪರಿಣಾಮವಾಗಿ ಈ ಮಾರ್ಗವನ್ನು ನಿತ್ಯ ಬಳಸುವ ವಿದ್ಯಾರ್ಥಿನಿಯರು, ಹಿಮ್ಸ್ ಆಸ್ಪತ್ರೆಗೆ ತೆರಳುವ ರೋಗಿಗಳು, ಆಂಬ್ಯುಲೆನ್ಸ್ ಹಾಗೂ ಸ್ಥಳೀಯ ನಾಗರಿಕರು ಭಾರೀ ತೊಂದರೆ ಅನುಭವಿಸುತ್ತಿದ್ದಾರೆ. ತುರ್ತು ಸಂದರ್ಭಗಳಲ್ಲಿ ಈ ರಸ್ತೆಯೇ ಜೀವ ಉಳಿಸುವ ಮಾರ್ಗವಾಗಬೇಕಿದ್ರೆ ಈಗ ಅದು ಅಪಾಯದ ಮಾರ್ಗವಾಗಿ ಪರಿಣಮಿಸಿದೆ. ಇದೇ ವೇಳೆ ನಾಗರಿಕರು ಮಾಧ್ಯಮದೊಂದಿಗೆ ಸ್ಥಳೀಯರು ಮಾತನಾಡಿ, ರಸ್ತೆ ಬದಿ ಸಂತೆ ಹಾಗೂ ತಾತ್ಕಾಲಿಕ ವ್ಯಾಪಾರಿಗಳನ್ನು ತೆರವುಗೊಳಿಸುವಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ತೋರಿಸಿರುವ ಚುರುಕನ್ನ ಇಂತಹ ಶಾಶ್ವತ ರಸ್ತೆ ಅಕ್ರಮಗಳ ವಿಷಯದಲ್ಲಿ ತೋರಿಸದಿರುವುದು ಅಚ್ಚರಿಯ ಸಂಗತಿಯಾಗಿದೆ. ಸಣ್ಣ ವ್ಯಾಪಾರಿಗಳ ಮೇಲೆ ಮಾತ್ರ ಅಕ್ರಮ, ದೊಡ್ಡ ಅಂಗಡಿಗಳ ಮೇಲೆ ಮೌನ ಯಾಕೆ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಅಧಿಕಾರಿಗಳು ಗೊತ್ತಿದ್ರೂ ಕಣ್ಮುಚ್ಚಿಕೊಂಡು ಕುಳಿತಿರುವರೇ ಎಂಬ ಅನುಮಾನವೂ ವ್ಯಕ್ತವಾಗ್ತಿದೆ. ಈ ಸಮಸ್ಯೆಯಿಂದ ದಿನನಿತ್ಯ ಸಂಚಾರ ಜಾಮ್, ಅಪಘಾತಗಳ ಭೀತಿ, ಸಾರ್ವಜನಿಕರ ಸಮಯ ನಷ್ಟ ಹಾಗೂ ಮಾನಸಿಕ ಕಿರಿಕಿರಿ ಹೆಚ್ಚುತ್ತಿದೆ. ವಿಶೇಷವಾಗಿ ಮಹಿಳಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿನಿಯರಿಗೆ ಸುರಕ್ಷತೆ ಕುರಿತ ಆತಂಕವೂ ಮೂಡಿದೆ. ರಾತ್ರಿ ವೇಳೆ ಬೆಳಕಿನ ಕೊರತೆ ಹಾಗೂ ಅಕ್ರಮ ಪಾರ್ಕಿಂಗ್ನಿಂದ ಅಪಾಯ ಇನ್ನಷ್ಟು ಹೆಚ್ಚಾಗಿದೆ. ಇನ್ನು ಸರ್ಕಾರಿ ನೂತನ ಆಸ್ಪತ್ರೆ ಏನಾದರೂ ಪ್ರಾರಂಭವಾದರೆ ಇಲ್ಲಿ ಸಮಸ್ಯೆ ಎದುರಾಗುತ್ತೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ತಕ್ಷಣ ಸ್ಥಳ ಪರಿಶೀಲನೆಯನ್ನು ನಡೆಸಿ ರಸ್ತೆ ಮೇಲೆ ಅಕ್ರಮವಾಗಿ ಇಟ್ಟಿರುವ ಪೆಟ್ಟಿಗೆ ಅಂಗಡಿಗಳು, ವಸ್ತುಗಳು ಹಾಗೂ ಶಾಶ್ವತವಾಗಿ ನಿಲ್ಲಿಸಿರುವ ವಾಹನಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಬೇಕು. ರಸ್ತೆ ಅಗಲವನ್ನು ಮೂಲ ಸ್ಥಿತಿಗೆ ತಂದು ಪಾರ್ಕಿಂಗ್ ನಿಷೇಧ ಫಲಕಗಳನ್ನು ಅಳವಡಿಸಿ ಸಂಚಾರ ಪೊಲೀಸರ ನಿಯಮಿತ ಮೇಲ್ವಿಚಾರಣೆ ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಾರ್ವಜನಿಕರ ಹಣದಿಂದ ನಿರ್ಮಿಸಲಾದ ರಸ್ತೆ ಸಾರ್ವಜನಿಕರಿಗೆ ಸಿಗಬೇಕು ಎಂಬ ಮೂಲ ತತ್ವವನ್ನು ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಈ ಸಮಸ್ಯೆಗೆ ತಾತ್ಕಾಲಿಕವಲ್ಲದೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂಬುದು ಹಾಸನ ನಾಗರಿಕರ ಒಗ್ಗಟ್ಟಿನ ಬೇಡಿಕೆಯಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಏನಂದರೆ, ನಾನೊಬ್ಬ ಸಾಮಾನ್ಯ ನಾಗರಿಕ. ನಾನು ಇತ್ತೀಚೆಗೆ ನೋಡ್ತಿರುವಂಥ ನಗರ ಸಂಚಾರ ಮಾಡ್ತಿದ್ದಾಗ ನೋಡೋದೇನಪ್ಪ ಅಂದರೆ, ಮೊನ್ನೆ ಹಿಂಗೆ ಹೋಗ್ತಾ ಇದ್ದೆ, ಅದು ಹೋಗ್ಬೇಕಾದ್ರೆ 80 ಅಡಿ ರಸ್ತೆ ಇದೆ ನಮ್ಮ ಮಹಿಳಾ ಕಾಲೇಜು ವಿಭಜಿತ ಕಾಲೇಜು ಮುಂದ್ಗಡೆ. ಅಲ್ಲಿ ಎಷ್ಟು ಅಸಂಬದ್ಧವಾಗಿ ಕೆಲವರು ಉಪಯೋಗಿಸ್ಕೊಂತಿದ್ದಾರೆ ಅಂದರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿದೆ. ಅದು ಯಾವುದೋ ಒಂದು ಫ್ಲೆಕ್ಸ್ ಅಂಗಡಿ ನೋಡಿದೆ ಮೊನ್ನೆ, ವೀನಸ್ ಫ್ಲೆಕ್ಸ್ ಅಂಗಡಿ ಅಂತ. ಅಲ್ಲಿ ಏನು ಮಾಡಿದ್ದಾರೆ ಅವ್ರ ಕಬ್ಬಿಣ ಸರಂಜಾಮುಗಳಾಗಲಿ ಇನ್ನೊಂದಾಗಲಿ ಇದಾಗಲಿ ಮಾಡ್ಕೊಂಡು ಅಲ್ಲಿ ಒಂದು ರೋಡ್ ಇರೋದೇ ಕಿಷ್ಕಿಂದೆ ಆಗಿದೆ. ಅಲ್ಲಿ ನಮ್ಮ ವಾಹನ ಹೋಗೋಕ್ಕೆ ಭಾಳ ಕಷ್ಟ ಆಗುತ್ತೆ. ನಮಗೇನಾಗುತ್ತೆ, ಕೆಲವು ಟೈಮು ಹಿಂಗೆ ರೈಟ್ ಸೈಡ್ ತಗೊಳ್ಳೋದು ಗೊತ್ತಾಗಲ್ಲ. ಈ ಸೀದಾ ಹೋಗ್ತಿರ್ತೀವಿ, ಸಡನ್ನಾಗಿ ಅಡ್ಡ ಬರ್ತಿದೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಏನು ಮನವಿ ಮಾಡ್ತೀವಿ ಅಂದರೆ, ಸಾರ್ವಜನಿಕರಿಗೆ ಇದನ್ನು ಕ್ಲಿಯರ್ ಮಾಡಿ ಅನುಕೂಲ ಮಾಡಿಕೊಡಿ ದಯವಿಟ್ಟು. ನಾನು ಇತ್ತೀಚೆಗೆ ನೋಡಿ ಸಂತೆಗಳಲ್ಲಿ ನೋಡಿದ್ದೀನಿ, ಸಂತೆಗಳಲ್ಲಿ ಬಡ ರೈತರು, ನಮ್ಮ ರೈತರು ಮಾರ್ತಾ ಇರ್ತಾರೆ ಪಾಪ. ಅವ್ರು ಏನು ಮಾರೋದೊಂದು 3 ಗಂಟೆ ಪಾಪ ವ್ಯಾಪಾರ ಮಾಡ್ತಾ ಇರ್ತಾರೆ. ಅವ್ರನ್ನ ನಮ್ಮ ನಗರಸಭೆಯವ್ರು ಬಂದು ಭಾಳ ತೊಂದರೆ ಕೊಟ್ಟು ಅವ್ರು ಹೇಳಿಸ್ತಾ ಇರ್ತಾರೆ. ಇಂಥ ದೊಡ್ಡ ಮನುಷ್ಯರಿಗೆ ಯಾಕೆ ನೀವು ನಮ್ಮ ಜಿಲ್ಲಾಧಿಕಾರಿಗಳು ಯಾಕೆ ಗಮನ ಕೊಡ್ತಿಲ್ಲ ಅನ್ನೋದು ನನ್ನಲ್ಲೊಂದು ಬೇಸರ ಮೂಡಿದೆ. ದಯವಿಟ್ಟು ತಮ್ಮಲ್ಲಿ ಕಳೆ ಮನವಿ ಮಾಡ್ಕೊತೀನಿ, ಇಂಥ ಸಮಸ್ಯೆಗಳಿಗೆ ನಮ್ಮ ಸಾರ್ವಜನಿಕರಿಗೆ ದಯವಿಟ್ಟು ಸ್ಪಂದಿಸಿ. ನಮಗೆ ಅದು ನಗರಸಭೆ ರಸ್ತೆಗಳು ಅದರಲ್ಲ ನಾವು ಸುಗಮವಾಗಿ ಒಂದು ಓಡಾಡೋಕ್ಕೆ ಒಂದು ಅನುಕೂಲ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. 2 ರೋಡ್ ಇದೆ, ಒಂದು ರೋಡ್ ಫುಲ್ ಆಕ್ರಮಿಸಿದ್ದಾರೆ. ಆ ನಗರಸಭೆ ಕಂಡಿಲ್ವ ಅಂತ ಅದೇ ಜಿಲ್ಲಾಧಿಕಾರಿಗಳಿಗೆ ಇನ್ನೊಂದ್ಸಲ ಕೇಳ್ತೀನಿ. ನಗರಸಭೆಯವರಿಗೆ ದಯವಿಟ್ಟು ಮನವಿ, ಆ 2 ರಸ್ತೆ ಇದೆಯಲ್ಲ, 2 ರಸ್ತೆ ಮಾಡೋ ಉದ್ದೇಶ ಏನು? ಸಂಚಾರ ಸುಗಮವಾಗಲಿ ಅಂತ. ಎಡಬದಿಲಿ ಹೋಗ್ಬೋದನು, ಬಲಗಡೆ ಹೋಗೋರು ಬಲಗಡೆ ಬರ್ಬೋದು. ಈ ಏಕಮುಖ ಸಂಚಾರಿ ಅಂತ ಮಾಡ್ಬಿಟ್ಟಿದ್ದೀರಿ. ಅದನ್ನು ದಯವಿಟ್ಟು ಆ ವೀನಸ್ ಫ್ಲೆಕ್ಸನ್ನು ಕ್ಲಿಯರ್ ಮಾಡಿ. ಯಾಕಂದ್ರೆ ಕಬ್ಬಿಣ ಹಾಕೊಂಡಿರ್ತಾರೆ ರೋಡಲ್ಲಿ, ಅಕಸ್ಮಾತಾಗಿ ನಾವೇನಾದ್ರು ಬೈಕಲ್ಲಿ ಬಿದ್ದರೆ ಯಾವ ರೀತಿ ಅಪಘಾತ ಆಗುತ್ತೆ ಹೇಳಿ. ನಾವು ಯಾರನ್ನು ಕೇಳೋದು? ಇದಕ್ಕೆ ಯಾರು ಹೊಣೆ? ನಗರಸಭೆಯವರು ದಯವಿಟ್ಟು ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಇದಕ್ಕೆ.